ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಮ್ಮ ಸೃಷ್ಟಿಯು ಅನಂತವಾಗಿದೆ, ವಿಶಾಲವಾಗಿದೆ, ಬೇಹದ್ ಆಗಿದೆ. ಬೇಹದ್ ಅಂದರೆ ಅನಂತ, ಅಸೀಮ ಎಂದರ್ಥ. ನಮ್ಮ ಹಿಂದೂ ಧರ್ಮದಲ್ಲಿ ಮಹಾಶಿವನ ಪ್ರತಿ ಕ್ಷಣದಲ್ಲಿ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಿರುತ್ತವೆ ಮತ್ತು ವಿಸರ್ಜನೆ ಹೊಂದುತ್ತಿರುತ್ತವೆ ಎಂದು ಹೇಳಿದ್ದಾರೆ. ಈ ಮಹಾಶಿವನ ಒಂದು ಕ್ಷಣ ಎಂದರೆ ಬ್ರಹ್ಮನ 100 ವರ್ಷಗಳು ಎಂದು ಹೇಳುತ್ತಾರೆ. ಈ ಸಮಯವನ್ನು ನಾವು ಬಿಡಿಸುತ್ತಾ ಹೋದಂತೆ ಜ್ಞಾನವೆನ್ನುವುದು ಸಾಗರದಷ್ಟು ವಿಶಾಲವಾಗುತ್ತಾ ಹೋಗುತ್ತದೆ. ನಾವು ಯಾವ ಧರ್ಮವನ್ನು ಹಿಡಿಯುವುದು ಬೇಡ. ಎಲ್ಲ ಧರ್ಮಗಳ ಮೇಲೆ ಒಬ್ಬ ಎಲ್ಲರ ದೇವರು ಕುಳಿತಿದ್ದಾನೆ. ದೇವರು ಒಬ್ಬನೇ ಇದ್ದಾನೆ. ಅವನ ಮೇಲೆ ಮತ್ತೆ ಯಾರೂ ಇಲ್ಲ. ಆ ದೇವರು ಬೇಹದ್ನ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ಅಂತ್ಯವೇ ಇಲ್ಲದ ಅನಂತ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಆ ಬೇಹದ್ನ ಸೃಷ್ಟಿಕರ್ತ. ಅವನ ಮೇಲೆ ಯಾರೂ ಇಲ್ಲ. ಆ ಬೇಹದ್ನ ತಂದೆ ನಿರಾಕಾರ ಸ್ವರೂಪದಲ್ಲಿದ್ದಾನೆ. ಆ ಆಲ್ಮೈಟಿ ಗಾಡ್ ಸ್ವಯಂಭೂ ಆಗಿದ್ದಾನೆ. ಅವನು ತನ್ನ ಸಂಕಲ್ಪದಿಂದ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾನೆ. ಅವನಿಗೆ ಹೆಸರು, ರೂಪ, ಬಣ್ಣ ಯಾವುದೂ ಇಲ್ಲ. ಈ ನಿರಾಕಾರನು ಆಕಾರಿಯನ್ನು ಸೃಷ್ಟಿ ಮಾಡಿದ್ದಾನೆ. ಈ ನಿರಾಕಾರನನ್ನು ನಾವು ಬೇಹದ್ನ ಕಲಾದ ತಂದೆ ಎನ್ನುತ್ತೇವೆ. ಕಲಾ ಎಂದರೆ ಪವರ್. ಈ ಸೃಷ್ಟಿಯು ಪವರ್ನ ಮೇಲೆ ನಿಂತಿದೆ. ಎಲ್ಲದಕ್ಕೂ ಪವರ್ ಅಥವಾ ಕಲಾ ಒಂದು ಮಾಧ್ಯಮವಾಗಿದೆ. 10 ಕಲಾದ ಬ್ರಹ್ಮಾಂಡ, 20 ಕಲಾದ ಬ್ರಹ್ಮಾಂಡ, ಹೀಗೆ ಈ ಸೃಷ್ಟಿಯಲ್ಲಿ ಅನಂತ ಕಲಾದ ಬ್ರಹ್ಮಾಂಡಗಳಿದೆ. 100ರಿಂದ 200, 1000 ಕಲಾದ ಬ್ರಹ್ಮಾಂಡಗಳು. ಬಾಪೂಜಿಯವರ ಬೇಹದ್ ಜ್ಞಾನದಲ್ಲಿ ಈ ಕಲಾದ ಬಗ್ಗೆ ನೀವು ತಿಳಿದುಕೊಳ್ಳಲು ಹೊರಟರೆ ಇದು ಅಂತ್ಯವೇ ಇಲ್ಲದಂತಹ ಬೇಹದ್ ಕಲಾ ಆಗಿರುತ್ತದೆ. 1000 ಕಲಾದ ಬ್ರಹ್ಮಾಂಡ, ಅದರಿಂದ ಆಚೆ ಅಸಂಖ್ಯ ಬ್ರಹ್ಮಾಂಡಗಳು, ಅಸಂಖ್ಯ ಕಲಾದ ಬ್ರಹ್ಮಾಂಡಗಳು, ಪರಮ ಮಹಾಬ್ರಹ್ಮಾಂಡಗಳು, ಅನಂತ ಕಲಾದ ಬ್ರಹ್ಮಾಂಡಗಳು, ಅನಂತ ಡೈಮೆನ್ಷನ್ಗಳು, ಹೀಗೆ ಮೇಲೆ ಹೋಗುತ್ತಾ ಪರಂ ಬ್ರಹ್ಮಾಂಡವನ್ನು ಒಂದು ಡೈರೆಕ್ಷನ್ ಎಂದುಕೊಂಡಾಗ ಪರಂ 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 ಎಂದು ಅನೇಕ ಅನಂತ ಕಲಾದ ಡೈಮೆನ್ಷನ್ಗಳು ಸಿಗುತ್ತವೆ. ಹೀಗೆ ಎಷ್ಟು ಪರಂ ಪರಂ ಎಂದು ಹೇಳಿದರೂ ಸಾಲದಷ್ಟು ಸಂಖ್ಯೆಗೆ, ಅಂಕಿಗಳಿಗೆ ಸಿಗದ ಪರಮ ಬ್ರಹ್ಮಾಂಡ ಈ ಸೃಷ್ಟಿಯಲ್ಲಿದೆ. ಈ ಅಂಕಿಗೆ ಸಿಗದಂತಹ ಪರಮ ಕಲಾದ ಅತ್ಯುನ್ನತ ಪರಮ ಮಹಾಬ್ರಹ್ಮಾಂಡಗಳ ಸೃಷ್ಟಿಕರ್ತ ಬೇಹದ್ನ ತಂದೆ ಫೈನಲ್ ಅಥಾರಿಟಿ, ಆಲ್ಮೈಟಿ ಅಥಾರಿಟಿ ಆಗಿರುತ್ತಾನೆ. ಬೇಹದ್ನ ಪರಮ ಶಿವ ಎಂದು ಕೂಡ ನಾವು ಹೇಳಬಹುದು. ಭಗವಂತನ ಸೃಷ್ಟಿ ಅನಂತವಾಗಿದೆ. ಭಗವಂತನೇ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಎಂದರೆ ಈ ಭೂಮಿಯ ಮೇಲೆ ಒಬ್ಬನೇ ದೇವರು, ಒಂದೇ ಧರ್ಮ, ಒಂದೇ ಭಾಷೆ ಏಕೆ ಇಲ್ಲ ಎನ್ನುವಂತಹ ಪ್ರಶ್ನೆ ಮೂಡುತ್ತದೆ. ಎಲ್ಲವೂ ಒಂದೇ ಆಗಿರಬೇಕಿತ್ತು. ಆದರೆ ಬೇಹದ್ನ ತಂದೆಯು ಮೊದಲು ಸಂಕಲ್ಪದಿಂದ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ. ನಂತರ ಸೃಷ್ಟಿಗೆ ಒಂದು ಸೃಷ್ಟಿ, ಸೃಷ್ಟಿಗೆ ಒಂದು ಸೃಷ್ಟಿ ಆಗುತ್ತಾ ಹೀಗೆ ಸೃಷ್ಟಿಯು ತನ್ನ ಅನಂತ ಕಲಾದಿಂದ, ತನ್ನ ಕಲಾ ಅಂತಂದರೆ ಪವರನ್ನು ಕಳೆದುಕೊಳ್ಳುತ್ತಾ, ಕುಸಿಯುತ್ತಾ, ಇಳಿಯುತ್ತಾ ಬ್ರಹ್ಮಾಂಡಗಳು ಕಡಿಮೆ ಕಲಾಗಳಿಗೆ ಬಂದವು. ಆಯಾ ಬ್ರಹ್ಮಾಂಡಗಳ ಸೃಷ್ಟಿಕರ್ತರೇ ನಮಗೆ ದೇವರುಗಳಾದರು. ಹೀಗಾಗಿ ಅನೇಕ ದೇವರು, ಅನೇಕ ಧರ್ಮ, ಮಠ, ಪಂಥಗಳಿವೆ. ಇಷ್ಟೊಂದು ಅನಂತ ದೇವರು, ಧರ್ಮಗಳಲ್ಲಿ ನಿಜವಾದ ಮೂಲ ಸೃಷ್ಟಿಕರ್ತನನ್ನು ಆತ್ಮವು ತಿಳಿದುಕೊಳ್ಳಬೇಕು ಅಂತಂದರೆ ಪರಮ ಜ್ಞಾನವನ್ನು ಪಡೆಯಬೇಕು. ಆ ಪರಮ ಜ್ಞಾನವೇ ಬಾಪೂಜಿಯವರು ನಮಗೆ ನೀಡಿರುವಂತಹ ಬೇಹದ್ನ ಜ್ಞಾನ. ಬೇಹದ್ನ ಮಕ್ಕಳು ಬೇಹದ್ನ ಜಗತ್ತನ್ನು, ಬೇಹದ್ನ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ. ಎಲ್ಲಿಯ ತನಕ ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮರು ಅನೇಕ ದೇವರು, ಅನೇಕ ಧರ್ಮ, ಮತಗಳು, ಗುರುಗಳು, ಪಂಥಗಳು, ಮಠಗಳು ಇವುಗಳ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾರೆ.
ಬಾಪೂಜಿಯವರು ಹೇಳ್ತಾರೆ, ಈಗಿನ ವಿಜ್ಞಾನಿಗಳು ಬಹಳಷ್ಟು ಬ್ರಹ್ಮಾಂಡಗಳನ್ನು ನೋಡುತ್ತಿದ್ದಾರೆ, ಅದರ ಬಗ್ಗೆ ನಮಗೆ ಚಿತ್ರಗಳನ್ನು ಕೂಡ ತೋರಿಸುತ್ತಿದ್ದಾರೆ, ಆ ಬ್ರಹ್ಮಾಂಡಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಸಹ ನೀಡುತ್ತಿದ್ದಾರೆ. ಆದರೆ ವಿಜ್ಞಾನಿಗಳು ನಾಸ್ತಿಕರಾಗಿದ್ದಾರೆ ಮತ್ತು ಮುಂದೆ ಬರಲಿರುವ ದಿನಗಳಲ್ಲಿ ಈ ಭೌತಿಕ ವಿಜ್ಞಾನದಿಂದ ಹೊರಟು, ಅಂದರೆ ಸ್ಥೂಲ ತತ್ವದ ಸಾಧನಗಳಿಂದ ಸೃಷ್ಟಿಯನ್ನು ನೋಡುತ್ತಿರುವ ವಿಜ್ಞಾನಿಗಳು ಪರಮ ತತ್ವದ ಸಾಧನಗಳಿಂದ ಬ್ರಹ್ಮಾಂಡಗಳನ್ನು ನೋಡಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಋಷಿ ಮುನಿಗಳಂತೆ ಶ್ರೇಷ್ಠ ಜ್ಞಾನ ಹೊಂದಿರೋ ವಿಜ್ಞಾನಿಗಳು ಮುಂದೆ ಬರಲಿದ್ದಾರೆ. ವಿಜ್ಞಾನ ಬಹಳ ಬೇಗ ಡೆವಲಪ್ ಆಗುತ್ತಿದೆ. ಮೊದಲು ಇಂಧನ, ಕಲ್ಲಿದ್ದಲಿನಿಂದ ಎನರ್ಜಿಯನ್ನು ಉತ್ಪತ್ತಿ ಮಾಡಲಾಗುತ್ತಿತ್ತು. ಈಗ ಹೈಡ್ರೋಜನ್, ಹೀಲಿಯಂ, ಯುರೇನಿಯಂ, ಥೋರಿಯಂ ಹೀಗೆ ಬಹಳ ಸೂಕ್ಷ್ಮದಿಂದ ಸೂಕ್ಷ್ಮ ಪರಮ ಸಾಧನಗಳಿಂದ ಎನರ್ಜಿಯ ಉತ್ಪತ್ತಿ ಆಗುತ್ತಿದೆ. ಆದರೆ ಆತ್ಮನಿಗೆ ಎನರ್ಜಿ ಬರುವುದು ಆ ಬೇಹದ್ನ ತಂದೆಯ ಪವರ್ನಿಂದ. ಆತ್ಮಕ್ಕೆ ಡಿವೈನ್ ಎನರ್ಜಿ ಬರುವುದು ಆಲ್ಮೈಟಿ ಅಥಾರಿಟಿಯಿಂದ. ಆ ಪವರನ್ನು ಆತ್ಮರೆಲ್ಲರೂ ಪಡೆಯಬೇಕು ಅಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಅವರ ಯೂಟ್ಯೂಬ್ ಚಾನಲ್ಗೆ ಬಂದು ಬೇಹದ್ ಜ್ಞಾನವನ್ನು ಪಡೆದು ಆ ಆಲ್ಮೈಟಿ ಬೇಹದ್ನ ತಂದೆಯನ್ನು ಸ್ಮರಿಸಿ ಜ್ಞಾನವನ್ನು ಪಡೆದು ಆತ್ಮಸ್ವರೂಪರಾಗಿ ಹೇಗೆ ಪವರನ್ನು, ಕಲಾವನ್ನು ತನ್ನ ಆತ್ಮನಲ್ಲಿ ಇಳಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳಬಹುದಾಗಿದೆ. ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ನಲ್ಲಿ ಈಗಾಗಲೇ 1,65,00,000ಕ್ಕಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಗಳಿದ್ದಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम